ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವಂತಹ ಬರ ಪರಿಹಾರ ಹಣವನ್ನ ಬಿಡುಗಡೆ ಮಾಡಿದೆ ಅಂತ ಹೇಳಿ ನಿನ್ನೆಯ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಹಾಗೇನೆ ಆ ಒಂದು ಬಿಡುಗಡೆ ಆಗಿರುವಂತಹ ಹಣ ರೈತರ ಖಾತೆಗೆ ಬಂದಿದ್ಯಾ ಇಲ್ವಾ, ಆ ಒಂದು ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅನ್ನುವಂಥದ್ದನ್ನ ನಿನ್ನೆಯ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಮತ್ತೆ ನಿಮ್ಗೆ ಬಂದಿಲ್ಲ ಅಂತಂದ್ರೆ ಒಂದು 2 ಲಿಸ್ಟ್ ಅನ್ನ ಚೆಕ್ ಮಾಡ್ಬೇಕು. ಆ ಒಂದು 2 ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇದ್ರೆ ಖಂಡಿತವಾಗ್ಲೂ ನಿಮ್ಗೆ ಹಣ ಬರುತ್ತೆ ಅಂತ ತಿಳಿಸ್ಕೊಟ್ಟಿದ್ದೆ. ಬಟ್ ಆದ್ರೆ ಆ ಒಂದು ವಿಡಿಯೋದಲ್ಲಿ ಸಾಕಷ್ಟು ಜನರಿಗೆ ಸಾಕಷ್ಟು ಡೌಟ್ ಇರುವಂತದ್ದು. ಸೊ ಅದರಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಮತ್ತೆ ಹೆಚ್ಚಿಗೆ ಕಾಮೆಂಟ್ ಬಂದಿರುವಂತಹ ಆ ಒಂದು ಕಾಮೆಂಟ್ ಗಳನ್ನ ಪಿಕ್ ಮಾಡಿಕೊಂಡು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಆ ಒಂದು ವಿಡಿಯೋ ನೋಡಿ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಕ್ಲಾರಿಫಿಕೇಶನ್ ಸಿಗುತ್ತೆ. ಮೊದಲನೇದಾಗಿ ಬರ ಪರಿಹಾರ ಹಣ ಬಂದಿಲ್ಲ ಅಂದ್ರೆ ಯಾರನ್ನ ಭೇಟಿ ಮಾಡ್ಬೇಕು, ಇದು ತುಂಬಾ ಒಳ್ಳೆಯ ಗುಡ್ ಕ್ವಶನ್ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಸೊ ಈ ಒಂದು ಬರ ಪರಿಹಾರ ಹಣದ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಅಥವಾ ನಿಮ್ಗೆ ಏನೇ ಸಮಸ್ಯೆ ಇದ್ರು ಕೂಡ ಅದನ್ನ ಬಗೆಹರಿಸಿಕೊಳ್ಳೋಕೆ ಒಂದು ಸ್ಥಳ ಬೇಕಲ್ಲ, ಒಂದು ಪ್ಲೇಸ್ ಬೇಕಲ್ಲ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನ ಎಲ್ಲಿ ಹೋಗಿ ನೀವು ಭೇಟಿ ಮಾಡ್ಬೇಕು, ಯಾರನ್ನ ಹೋಗಿ ನೀವು ಭೇಟಿ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ. ಇನ್ನು ನಮ್ಗೆ ಇನ್ನೂ ಕೂಡ ದುಡ್ಡು ಬಂದಿಲ್ಲ, ಬರ ಪರಿಹಾರ ಹಣ ದುಡ್ಡು ಬಂದಿಲ್ಲ ಅಂತ ಸಾಕಷ್ಟು ಜನರು ಕಾಮೆಂಟ್ ಮಾಡಿ ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನು PM ಕಿಸಾನ್ ಹಣ ಬಂದ್ರೆ ಅಂದ್ರೆ PM ಕಿಸಾನ್ 2,000 ರೂಪಾಯಿ ಹಣ ಬರುತ್ತಲ್ಲ, ಆ ಒಂದು ಹಣ ಬಂದ್ರೆ ಈ ಒಂದು ಪರಿಹಾರ ಹಣ ಬರೋದಿಲ್ವಾ ಅಂತ ಸಾಕಷ್ಟು ಜನ ಕಾಮೆಂಟ್ ಮಾಡಿ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ನೆಕ್ಸ್ಟ್ ಕ್ವಶನ್, ಸ್ಟೇಟಸ್ ಅಲ್ಲಿ ಅಪ್ರೂವ್ಡ್ ಅಂತ ಬಂದಿದೆ ಆದ್ರೆ ನಮ್ಗೆ ಹಣ ಇದುವರೆಗೂ ಕೂಡ ಬಂದಿಲ್ಲ ಅಂತ ಸಾಕಷ್ಟು ಜನ ಕಾಮೆಂಟ್ ಮಾಡಿ ತಿಳಿಸ್ಕೊಟ್ಟಿದ್ದಾರೆ. ಇದ್ರ ಬಗ್ಗೆನೂ ಕೂಡ ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಇನ್ನು ಕೆಲವರಿಗೆ 8,540, ಇನ್ನು ಕೆಲವರಿಗೆ 4,800 ರೂಪಾಯಿ, ಇನ್ನು ಕೆಲವರಿಗೆ 11,000, ಈ ರೀತಿಯಾಗಿ ವೇರಿಯೇಷನ್ ಆಗಿ ಬಂದಿದೆ. ನಾನು ನಿಮ್ಗೆ ನಿನ್ನೆಯ ವಿಡಿಯೋದಲ್ಲಿ ಹೇಳಿದ್ದೆ, ಇಲ್ಲಿ ಫಿಕ್ಸ್ಡ್ ಅಮೌಂಟ್ ಅಂತ ಬರೋದಿಲ್ಲ. ಸೊ ಇಲ್ಲಿ ವೇರಿಯೇಷನ್ ಆಗಿ ಬರುತ್ತೆ. ಅದು ನಿಮ್ಮ ಜಮೀನಿನ ಅಳತೆಯ ಮೇಲೆ, ನಿಮ್ಮ ಬೆಳೆಯ ಮೇಲೆ, ನಿಮ್ಮ ಪ್ರದೇಶದ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಗೆ ಎಷ್ಟು ಹಣ ಬರುತ್ತೆ ಅನ್ನೋದು. ಸೊ ಇದ್ರ ಬಗ್ಗೆನೂ ಕೂಡ ನಿಮ್ಗೆ ಕ್ಲಾರಿಫಿಕೇಶನ್ ನೆನ್ನೆ ಕೊಟ್ಟಿದ್ದೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ಲಿಸ್ಟ್ ಅಲ್ಲಿ ನಮ್ಮ ಹೆಸರು ಇಲ್ಲ ಅಂದ್ರೆ ನಿನ್ನೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಆ ಒಂದು 2 ಲಿಸ್ಟ್ ಅಲ್ಲೂ ಕೂಡ ನಮ್ಮ ಹೆಸರು ಇಲ್ಲ, ನಾವ್ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಇಲ್ಲಿ ಡೌಟ್ ಅನ್ನ ಕಾಮೆಂಟ್ ಮಾಡಿದ್ರೆ ಅದ್ರ ಬಗ್ಗೆನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಇನ್ನು 8 ಲಕ್ಷ ರೈತರಿಗೆ ಈ ರೀತಿಯಾಗಿ ಹಣ ಬರೋದಕ್ಕೆ ಸಮಸ್ಯೆ ಆಗಿದೆ. ತುಂಬಾ ಜನ ರೈತರಿಗೆ ಈ ರೀತಿಯಾಗಿ ಸಮಸ್ಯೆ ಆಗಿದೆ. ಸುಮಾರು 8 ಲಕ್ಷ ರೈತರಿಗೆ ಸೊ ಈ ರೀತಿ ಹಣ ಬರೋದಕ್ಕೆ ಪ್ರಾಬ್ಲಮ್ ಆಗಿದೆ. ಸೊ ಏನಕ್ಕೆ ಅಂತ ನಿಮ್ಗೆ ಹೇಳ್ತೀನಿ. ಇದೆಲ್ಲದ್ರ ಬಗ್ಗೆನೂ ನೀವು ತಿಳ್ಕೊಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಓಕೆನಾ, ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಫ್ರೀ ಆಗಿ ಉಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. 99% ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಹಾಗೇನೆ ವಿಡಿಯೋಸ್ ಅನ್ನ ನೋಡ್ತಾ ಇದ್ದೀರಾ. ಸೊ ಓಕೆನಾ, ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಮಾಡ್ಕೊಂಡಿದ ಅವರು. ಓಕೆ ಸ್ನೇಹಿತರೆ, ಮೊದಲನೇದಾಗಿ ಈ ಒಂದು ಹಣವನ್ನ ಏನು ಬಿಡುಗಡೆ ಮಾಡಿದಾರಲ್ಲ, ಬರ ಪರಿಹಾರ ಹಣವನ್ನ ಏನು ಬಿಡುಗಡೆ ಮಾಡಿದಾರಲ್ಲ, ಸೊ ನಿಮ್ಗೆ ಒಂದ್ ವೇಳೆ ಬಂದಿದ್ರೆ ಓಕೆ, ಏನು ಪ್ರಾಬ್ಲಮ್ ಇಲ್ಲ, ಏನು ತೊಂದರೆ ಇಲ್ಲ. ಒಂದ್ ವೇಳೆ ನಿಮ್ಗೆ ಬರ ಪರಿಹಾರ ಹಣ ಬಂದಿಲ್ಲ ಅಂತಂದ್ರೆ ಅಥವಾ ಈ ಒಂದು ಬರ ಪರಿಹಾರ ಹಣದ ಬಗ್ಗೆ ಏನೇ ಡೌಟ್ಸ್ ಅಥವಾ ನಿಮ್ಗೆ ಏನೇ ಸಮಸ್ಯೆ ಇದ್ರು ಅದನ್ನ ಬಗೆಹರಿಸಿಕೊಳ್ಳೋದಕ್ಕೆ ಒಂದು ಜಾಗ ಬೇಕಲ್ಲ, ನೀವು ಯಾರನ್ನ ಹೋಗಿ ಭೇಟಿ ಮಾಡ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಇಲ್ಲಿ ನೀವು ಯಾರನ್ನ ಹೋಗಿ ಭೇಟಿ ಮಾಡ್ಬೇಕು ಅಂತಂದ್ರೆ, ಸೊ ಇಲ್ಲಿ ಈ ಒಂದು ಬರ ಪರಿಹಾರ ಹಣದ ಬಗ್ಗೆನೆ ಇಲ್ಲಿ ರೈತರಿಗೆ ಹೆಲ್ಪ್ ಆಗ್ಲಿ ಅನ್ಬಿಟ್ಟು ರೈತರಿಗೆ ಮಾಹಿತಿ ಸಿಗ್ಬೇಕು ಅಂತಾನೆ ಇಲ್ಲಿ ಸರ್ಕಾರ ಹೆಲ್ಪ್ ಡೆಸ್ಕ್ ಅನ್ನು ಕೂಡ ಪ್ರಾರಂಭ ಮಾಡಿರುವಂತದ್ದು. ಹಾಗಾದ್ರೆ ಎಲ್ಲೆಲ್ಲಿ ಹೆಲ್ಪ್ ಡೆಸ್ಕ್ ಗಳನ್ನ ಪ್ರಾರಂಭ ಮಾಡಿದ್ದಾರೆ ಅಂತ ನೋಡೋದಾದ್ರೆ, DC, AC ಮತ್ತೆ ತಹಶೀಲ್ದಾರ್ ಆಫೀಸ್ಗಳಲ್ಲಿ, ತಹಶೀಲ್ದಾರ್ ಕಚೇರಿಗಳಲ್ಲಿ ಈ ಒಂದು ಹೆಲ್ಪ್ ಡೆಸ್ಕ್ ಅನ್ನ ಓಪನ್ ಮಾಡಿದ್ದಾರೆ. ಅಲ್ಲಿ ಹೋಗಿ ನೀವು ಇದ್ರ ಬಗ್ಗೆ ಏನೇ ಸಮಸ್ಯೆ ಇದ್ರು ಕೂಡ ನೀವು ಅಲ್ಲಿ ನಿಮ್ಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ಬೋದು. ಇದು ನಿಮ್ಗೆ ಕಳೆದ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೆ. ಸೊ ಓಕೆನಾ, ಆದ್ರೂ ಕೂಡ ಸಾಕಷ್ಟು ಜನ ಈ ಒಂದು ಕಾಮೆಂಟ್ ಅನ್ನ ಮಾಡ್ತಾ ಇದ್ರು. ಸೊ ಅದರಿಂದ ನಿಮ್ಗೆ ಹೇಳುವಂತದ್ದು, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮ್ಗೆ ಪೂರ್ತಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಸೊ ಓಕೆನಾ, ಸೊ DC, AC ಮತ್ತೆ ತಹಶೀಲ್ದಾರ್ ಕಚೇರಿಗಳಲ್ಲಿ ನಿಮ್ಗೆ ಈ ಒಂದು ಹೆಲ್ಪ್ ಡೆಸ್ಕ್ ಅನ್ನ ಮಾಡಿದ್ದಾರೆ. ಸೊ ಈ ಒಂದು ಹೆಲ್ಪ್ ಡೆಸ್ಕ್ ಗಳಲ್ಲಿ ನಿಮ್ಗೆ ಇದರ ಬಗ್ಗೆ ಏನೇ ತೊಂದರೆ ಇದ್ರು, ಏನೇ ಸಮಸ್ಯೆ ಇದ್ರು ಅಥವಾ ಏನೇ ಡೌಟ್ಸ್ ಇದ್ರು ನಿಮ್ಗೆ ಪರಿಹಾರ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇನ್ನು ಮುಂದಿನ ಅಪ್ಡೇಟ್ ಬಗ್ಗೆ ನೋಡೋದಾದ್ರೆ, ಇನ್ನೂ ಕೂಡ ನಮ್ಗೆ ದುಡ್ಡು ಬಂದಿಲ್ಲ. ಸೊ ಇಲ್ಲಿ RBI 48 ಗಂಟೆ ಟೈಮ್ ತಗೊಂಡಿದೆ. ಸೊ ಓಕೆನಾ, ಇಲ್ಲಿ ಕೆಲವು ದಿನಗಳ ಹಿಂದೆ ಮಾತ್ರ ಇದು ಬಿಡುಗಡೆ ಆಗಿರುವಂತದ್ದು. 48 ಗಂಟೆ ಟೈಮ್ ತಗೊಂಡಿದೆ ಅಂದ್ರೆ ರೈತರ ಖಾತೆಗೆ ಹಣವನ್ನ ಜಮೆ ಮಾಡೋದಕ್ಕೆ DBT ಮೂಲಕ. ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಕಂದಾಯ ಸಚಿವರಾದಂತ ಕೃಷ್ಣ ಬೈರೇಗೌಡ ಅವರು ತಿಳಿಸ್ಕೊಟ್ಟಿದ್ದಾರೆ. ಇನ್ನು 2-3 ದಿನಗಳಲ್ಲಿ ಈ ಒಂದು ಅಮೌಂಟ್ ಬರುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದನ್ನ ನಿಮ್ಗೆ ನೆನ್ನೆನೂ ಕೂಡ ಹೇಳಿದ್ದೆ. ಇನ್ನ 2-3 ದಿನಗಳು ವೇಟ್ ಮಾಡಿ, ನಾಳೆ ಅಥವಾ ನಾಡಿದ್ರಲ್ಲಿ ನಿಮ್ಗೆ ಈ ಒಂದು ಹಣ ಬರುವಂತ ಸಾಧ್ಯತೆ ಇರುವಂತದ್ದು. ಸೊ ಯಾರಿಗೆ ಬಂದಿಲ್ಲ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಂಡಾಗ ನಿಮ್ಗೆ ಹಣ ಬಂದಿದೆ ಇಲ್ವಾ ಅಂತ ಗೊತ್ತಾಗುತ್ತೆ. ಇನ್ನು ಮೂರನೇದಾಗಿ
PM ಕಿಸಾನ್ ಬಂದ್ರೆ ಈ ಒಂದು ಪರಿಹಾರ ಹಣ ಬರೋದಿಲ್ವಾ ಅಂತ ಸಾಕಷ್ಟು ಜನ ಕಾಮೆಂಟ್ ಮಾಡಿದ್ರೆ, ಸೊ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಸ್ನೇಹಿತರೆ. ಸೊ ಅದು ಅದ್ರ ಪಾಡಿಗೆ ಅದು ಬರುತ್ತೆ, ಇದ್ರ ಪಾಡಿಗೆ ಇದು ಬರುತ್ತೆ, ಅದಕ್ಕೂ ಇದಕ್ಕೂ ಲಿಂಕ್ ಇಲ್ಲ. ಅದು ಬಂದ್ರೆ ಇದು ಬರೋದಿಲ್ಲ ಅಂತ ಏನಿಲ್ಲ, ಅದನ್ನು ಕೂಡ ಬರುತ್ತೆ. ಅದನ್ನ ಬಿಡುಗಡೆ ಮಾಡಿದ್ರೆ ಅದನ್ನು ಕೂಡ ಬರುತ್ತೆ. ಸೊ ಈ ಒಂದು ಹಣನು ಕೂಡ ನಿಮ್ಗೆ ಬರುತ್ತೆ. ಇಲ್ಲಿ ಯಾವುದೇ ರೀತಿಯಾದಂತ ಅದಕ್ಕೂ ಇದಕ್ಕೂ ಲಿಂಕ್ ಇಲ್ಲ. ಸೊ ಓಕೆನಾ. ಇನ್ನು ನೆಕ್ಸ್ಟ್ ನಾವು ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಂಡಾಗ ಅಪ್ರೂವ್ಡ್ ಅಂತ ಬಂದಿದೆ, ಬಟ್ ನಮ್ಗೆ ಇನ್ನೂ ಕೂಡ ಹಣ ಬಂದಿಲ್ಲ. ನಿಮ್ಮ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಂಡಾಗ ಇದೇ ಒಂದು ವೆಬ್ಸೈಟ್ ಅಲ್ಲಿ ನೀವೇನ್ ಇಲ್ಲಿ ನೋಡ್ತಾ ಇದ್ದಾರಲ್ಲ, ಅದೇ ಒಂದು ವೆಬ್ಸೈಟ್ ಅಲ್ಲಿ ನೀವು ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಂಡಾಗ ನಿಮ್ಮ ಒಂದು ಸ್ಟೇಟಸ್ ಅಪ್ರೂವ್ಡ್ ಅಂತ ಬಂದಿದ್ರೆ ಏನು ತಲೆಗೆಡ್ಸ್ಕೊಬೇಡಿ, ನಿಮ್ಗೆ ಒಂದಲ್ಲ ಒಂದು ದಿನ ಹಣ ಬಂದೇ ಬರುತ್ತೆ. ಅಂತಂದ್ರೆ ತಿಂಗಳ ಗಟ್ಟಲೆ ಬರೋದಿಲ್ಲ, ಇನ್ನು 2-3 ದಿನಗಳ ಒಳಗಡೆ ಬರುತ್ತೆ ಅಂತ ಹೇಳಿದರೆ ಇಲ್ಲಿ ಬರುತ್ತೆ. ಸೊ ಓಕೆನಾ. ಸೊ ನಿಮಗೆ ಹಣ ಬರುತ್ತೆ ಅಂತಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಅಪ್ರೂವ್ಡ್ ಅಂತ ಬಂದಿರುತ್ತೆ. ಅಪ್ರೂವ್ಡ್ ಆಗಿದ್ಮೇಲೆ ನಿಮ್ಗೆ ಹಣ ಬರುವಂತದ್ದು. ನಿಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿ ಏನು ತೊಂದರೆ ಇಲ್ಲ ಅಂತಂದ್ರೆ, ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರ್ಬೇಕು, FID ಆಗಿರ್ಬೇಕು. ಸೊ ಈ ರೀತಿಯಾಗಿ ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಬಿಟ್ಟಿದೆ. ಮೊದಲನೇದಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು, ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು, ಫ್ರೂಟ್ಸ್ ID ಆಗಿರ್ಬೇಕು. ಸೊ ಈ ರೀತಿಯಾಗಿ 3 ಕೆಲಸ ಆಗಿದ್ರು ಕೂಡ ನಿಮ್ಗೆ ಹಣ ಬರುತ್ತೆ. ಸೊ ಒಂದ್ ವೇಳೆ ನಿಮ್ಗೆ ಅಪ್ರೂವ್ಡ್ ಅಂತ ಬಂದಿದ್ರು ಕೂಡ ಸೊ ನಿಮ್ಗೆ ಹಣ ಬಂದಿಲ್ಲ ಅಂತಂದ್ರೆ, ಸೊ ನಿಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿ ಅಥವಾ ನಾನು ಹೇಳಿದ್ನಲ್ಲ ಆಧಾರ್ ಕಾರ್ಡು ಸೀಡಿಂಗ್ ಆಗಿರೋದಿಲ್ಲ, ಈ ರೀತಿಯಾಗಿ ಪ್ರಾಬ್ಲಮ್ ಆಗಿರುತ್ತೆ. ಸೊ ಇದನ್ನ ನೀವು ಚೆಕ್ ಮಾಡ್ಕೋಬೇಕು ಅಂದ್ರೆ ನಿನ್ನೆಯ ವಿಡಿಯೋದಲ್ಲಿ ಹೇಳಿದೀನಿ ಹೇಗೆ ಚೆಕ್ ಮಾಡ್ಕೋಬೇಕು ಅಂತ, ನಿನ್ನೆಯ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೀನಿ. ಸೊ ಓಕೆನಾ. ಸೊ ನಿಮ್ಗೆ ಯಾವ ರೀತಿ ಇದ್ರೆ ಹಣ ಬರುತ್ತೆ, ಯಾವ ರೀತಿ ಇದ್ರೆ ಹಣ ಬರೋದಿಲ್ಲ ಅಂತ ನಿನ್ನೆಯ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೀನಿ. ಅದನ್ನ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಒಂದ್ ವೇಳೆ ಅದು ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ಅದಕ್ಕೆ ಸಪರೇಟ್ ಆಗಿರುವಂತ ವಿಡಿಯೋವನ್ನ ಮಾಡ್ತೀನಿ, ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಓಕೆನಾ. ನಿನ್ನೆ ವಿಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ, ಬಟ್ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ಸಪರೇಟ್ ಬೇಕಾದ್ರೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಓಕೆನಾ. ಇದು ಈ ಕ್ವಶನ್ ಬಗ್ಗೆ. ಇನ್ನು ಮುಂದಿನ ಅಪ್ಡೇಟ್, ಇನ್ನು ಮುಂದಿನ ಕ್ವಶನ್ ಬಗ್ಗೆ ನೋಡಿದ್ರೆ ನಮ್ಗೆ ಕೇವಲ 8,500 ಬಂದಿದೆ, ಮತ್ತೆ 4,800 ಬಂದಿದೆ, 11,000 ರೂಪಾಯಿ ಬಂದಿದೆ. ಸೊ ಈ ರೀತಿಯಾಗಿ ಕೆಲವರು ಕಾಮೆಂಟ್ ಮಾಡ್ತಾ ಇದ್ರೆ, ಇಲ್ಲಿ ರಾಜ್ಯ ಸರ್ಕಾರ ನಿಗದಿಪಡಿಸಿರುವಂತದ್ದು ನಾನು ನಿಮ್ಗೆ ನಿನ್ನೆ ತಿಳಿಸ್ಕೊಟ್ಟಿದ್ದೆ. ಸೊ ಈ ಒಂದು ಹಣವನ್ನ ಹೇಗೆ ಜಮೆ ಮಾಡ್ತಾರೆ ಅಥವಾ ಈ ಒಂದು ಹಣವನ್ನ ಹೇಗೆ ನಿಗದಿ ಮಾಡ್ತಾರೆ ಅಂತ ನೋಡೋದಾದ್ರೆ, ಸರ್ಕಾರ ಇದು ನಾವು ನಿಗದಿ ಮಾಡ್ತಿರೋದಲ್ಲ, ಸರ್ಕಾರ ನಿಗದಿ ಮಾಡ್ತಿರುವಂತದ್ದು. ಓಕೆನಾ. ರಾಜ್ಯ ಸರ್ಕಾರ ನಿಗದಿ ಮಾಡ್ತಿರುವಂತದ್ದು. ಸೊ ಹಾಗಾಗಿ ಇಲ್ಲಿ ನೀವಿಲ್ಲಿ ನೋಡ್ತಿರ್ಬೋದು, ಇಲ್ಲಿ ರಾಜ್ಯ ಸರ್ಕಾರ ನಿಗದಿ ಮಾಡಿದೆ. ಇಲ್ಲಿ ನಿಮ್ಮ ಜಮೀನು ಎಷ್ಟಾದ್ರೂ ಇರ್ಬೋದು, ಗರಿಷ್ಠ 2 ಹೆಕ್ಟೇರ್ಗೆ ಕೊಡ್ತಾರೆ. ನಿಮ್ದು 3 ಹೆಕ್ಟೇರ್ ಇದೆ, 4 ಹೆಕ್ಟೇರ್ ಇದೆ ಅಂದ್ರೆ ನಿಮ್ಗೆ ಅಷ್ಟು ಹೆಕ್ಟೇರ್ಗೂ ಕೊಡೋದಿಲ್ಲ. ಸೊ ಓಕೆನಾ. ಗರಿಷ್ಠವಾಗಿ 2 ಹೆಕ್ಟೇರ್ಗೆ ಕೊಡ್ತಾರೆ. ಪ್ರತಿ ಹೆಕ್ಟೇರ್ಗೆ ಎಷ್ಟೆಷ್ಟು ಕೊಡ್ತಾರೆ ಅಂತ ನೋಡೋದಾದ್ರೆ, ನಿಮ್ದೇನಾದ್ರು ಒಂದ್ ವೇಳೆ ಮಳೆಯಾಶ್ರಿತ ಪ್ರದೇಶ ಅಥವಾ ಖುಷ್ಕಿ ಪ್ರದೇಶ ಆಗಿತ್ತು ಅಂತಂದ್ರೆ 8,500 ರೂಪಾಯಿವರೆಗೂ ಬರುತ್ತೆ. ಇದು ನಿಗದಿ ಅಲ್ಲ, ಇಷ್ಟೇ ಬರುತ್ತೆ ಅಂತ ಅಲ್ಲ. ಇಲ್ಲಿ ಮಳೆಯಾಶ್ರಿತ ಅಥವಾ ಖುಷ್ಕಿ ಪ್ರದೇಶ ನಿಮ್ದು ಆಗಿತ್ತು ಅಂತಂದ್ರೆ 8,500 ರೂಪಾಯಿ ಬರೋದಿಲ್ಲ. 8,500 ರೂಪಾಯಿವರೆಗೂ ಬರಬಹುದು, ಅದ್ರೊಳಗಡೆ ಎಷ್ಟು ಬೇಕಾದ್ರೂ ಬರ್ಬೋದು. ಇದು ಹೇಗೆ ಡಿಪೆಂಡ್ ಆಗುತ್ತೆ ಅಂತಂದ್ರೆ, ನಿಮ್ಮ ಒಂದು ಜಮೀನಿನ ಅಳತೆ, ನೀವು ಯಾವ ಒಂದು ಕೃಷಿಯನ್ನ ಮಾಡ್ತೀರಾ, ನಿಮ್ಮ ಬೆಳೆ ನಷ್ಟ ಎಷ್ಟಾಗಿದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಒಂದು ಹಣ, ಅಂದ್ರೆ ಪರಿಹಾರ ಹಣ ಬರುವಂತದ್ದು. ಇನ್ನು ನೆಕ್ಸ್ಟ್ ನೀರಾವರಿ ಪ್ರದೇಶ ಆಗಿತ್ತು ಅಂತಂದ್ರೆ ನಿಮ್ಮ ಒಂದು ಜಮೀನು 17,000 ರೂಪಾಯಿವರೆಗೂ ನಿಮ್ಗೆ ಈ ಒಂದು ಹಣ ಬರುತ್ತೆ. ಸೊ ಓಕೆನಾ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದು ಫಿಕ್ಸ್ಡ್ ಅಲ್ಲ. 17,000 ರೂಪಾಯಿ ಒಳಗಡೆ ಎಷ್ಟು ಬೇಕಾದ್ರೂ ಬರ್ಬೋದು, 8,500 ರೂಪಾಯಿ ಒಳಗಡೆ ಎಷ್ಟು ಬೇಕಾದ್ರೂ ಬರ್ಬೋದು. ಅದೇ ರೀತಿಯಾಗಿ ಬಹುವಾರ್ಷಿಕ ಅಥವಾ ತೋಟಗಾರಿಕೆ ಬೆಳೆ ನಷ್ಟ ಆಗಿತ್ತು ಅಂತಂದ್ರೆ 22,500 ರೂಪಾಯಿವರೆಗೂ ಬರುತ್ತೆ. 22,500 ರೂಪಾಯಿ ಒಳಗಡೆ ಎಷ್ಟು ಬೇಕಾದ್ರೂ ಬರ್ಬೋದು. ಇದರಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇನ್ನು ಮುಂದಿನ ಅಪ್ಡೇಟ್, ಮುಂದಿನ ಕ್ವಶನ್ ಬಗ್ಗೆ ನೋಡೋದಾದ್ರೆ, ಲಿಸ್ಟ್ ಅಲ್ಲಿ ನಮ್ಮ ಒಂದು ಹೆಸರು ಇಲ್ಲ. ನಾನು ನಿಮಗೆ ನಿನ್ನೆ 2 ಲಿಸ್ಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಆ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಒಂದು ಹೆಸರು ಇಲ್ಲ ಅಂತಂದ್ರೆ ಹೇಳ್ತೀನಿ ಏನ್ ಮಾಡ್ಬೇಕು ಅಂತ. ಸೊ ಆ ಒಂದು ಲಿಸ್ಟ್ ಬಗ್ಗೆ ಇವಾಗ ಸಿಂಪಲ್ ಆಗಿ ಹೇಳ್ತೀನಿ, ಯಾಕೆ ಅಂತಂದ್ರೆ ಹೊಸಬ್ರು ಕೂಡ ವಿಡಿಯೋವನ್ನ ನೋಡ್ತಾ ಇರ್ತಾರೆ. ಸೊ ಹಾಗಾಗಿ ಅರ್ಥ ಆಗೋದಿಲ್ಲ. ಸೊ ಹಾಗಾಗಿ ಸಿಂಪಲ್ ಆಗಿ ಹೇಳ್ತೀನಿ. ಇದೇ ಒಂದು ಲಿಸ್ಟ್ ಇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಋತು ಆಯ್ಕೆ ಮಾಡಿ ಅಂತ ಇದೆಯಲ್ಲ, ಇಲ್ಲಿ ಮುಂಗಾರು ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ವಿಪತ್ತಿನ ವಿಧ ಬರ ಅಂತ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನಿಮ್ಮ ಡಿಸ್ಟಿಕ್, ನಿಮ್ಮ ತಾಲೂಕು, ಹೋಬಳಿ, ವಿಲೇಜ್, ನಿಮ್ಮ ಒಂದು ಊರಿನ ಹೆಸರು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ 2 ಆಪ್ಷನ್ ಬರುತ್ತೆ. ಇಲ್ಲಿ ನೋಡ್ತಿರೋದು ಪೇಮೆಂಟ್ ಫೇಲ್ಡ್ ಕೇಸಸ್, ಅಂದ್ರೆ ಪಾವತಿ ವಿಫಲ ಪ್ರಕರಣಗಳು ಅಂತ ಇದೆ. ಈ ಒಂದು ಆಪ್ಷನ್ಸ್ ಏನು ಅಂತಂದ್ರೆ, ಸೊ ನಿಮ್ಮ ಒಂದು ಊರಿನಲ್ಲಿ ಯಾರಿಗೆ ಹಣ ಬಂದಿಲ್ಲ ಮತ್ತೆ ಅದಕ್ಕೆ ಏನ್ ಪ್ರಾಬ್ಲಮ್ ಆಗಿದೆ, ಯಾವ ಒಂದು ರೀಸನ್ ಇಂದ ಬಂದಿಲ್ಲ ಅಂತ ಗೊತ್ತಾಗುತ್ತೆ. ಅವರ ಹೆಸರು ಮತ್ತೆ ಆ ಒಂದು ಫಲಾನುಭವಿ ಹೆಸರು ಮತ್ತೆ ಎಷ್ಟು ಅಮೌಂಟ್ ಬಂದಿದೆ, ಯಾಕೆ ಬಂದಿಲ್ಲ, ಅದನ್ನ ಎಲ್ಲಾನು ಕೂಡ ಇಲ್ಲಿ ತೋರಿಸುತ್ತೆ. ಸೊ ಇದರಲ್ಲಿ ಯಾಕೆ ಬಂದಿಲ್ಲ ಅಂತ ತೋರಿಸುತ್ತೆ. ಈ ಒಂದು ಲಿಸ್ಟ್ ಅನ್ನ ನೀವು ಈ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಪೇಮೆಂಟ್ ಸಕ್ಸಸ್ ಕೇಸಸ್, ಪಾವತಿ ಯಶಸ್ಸಿನ ಪ್ರಕರಣಗಳು ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಗ್ರಾಮದಲ್ಲಿ ಅಥವಾ ನಿಮ್ಗೆ ಹಣ ಬಂದಿದ್ಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಸೊ ಓಕೆನಾ. ಈ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಒಂದು ಹೆಸರು ಇದ್ರೆ
ನಿಮಗೂ ಕೂಡ ಈ ಒಂದು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವಂತಹ ಹಣ ಖಂಡಿತವಾಗ್ಲೂ ಬರುತ್ತೆ. ಈ ಎರಡು ಲಿಸ್ಟ್ ಅಲ್ಲೂ ಕೂಡ ನಿಮ್ಮ ಒಂದು ಹಣ ಅಂದ್ರೆ ನಿಮ್ಮ ಒಂದು ಹೆಸರು ಇಲ್ಲ ಅಂತಂದ್ರೆ ನೀವು ಏನ್ ಮಾಡ್ಬೇಕು ಅಂತಂದ್ರೆ, ನಾನು ಮೊದಲೇ ಹೇಳದ್ನಲ್ಲ, ಈ ಒಂದು DC ಮತ್ತೆ AC ಮತ್ತೆ ತಹಶೀಲ್ದಾರ್ ಕಚೇರಿಗಳಲ್ಲಿ ಹೆಲ್ಪ್ ಡೆಸ್ಕ್ ಅಂತ ಇದ್ದಾರೆ. ರೈತರಿಗೆ ಸಹಾಯ ಮಾಡ್ಬೇಕು ಅಂತಾನೆ, ರೈತರಿಗೆ ಮಾಹಿತಿ ಕೊಡ್ಬೇಕು ಅಂತಾನೆ ಈ ಒಂದು ಹೆಲ್ಪ್ ಡೆಸ್ಕ್ ಗಳನ್ನ ಓಪನ್ ಮಾಡಿದ್ದಾರೆ. ಅಲ್ಲಿ ಹೋಗಿ ನೀವು ಈ ಒಂದು ಬರ ಪರಿಹಾರ ಹಣದ ಬಗ್ಗೆ ನೀವು ಹೆಚ್ಚಿನ ವಿಚಾರಣೆಯನ್ನ ಅಥವಾ ಏನೇ ಸಮಸ್ಯೆ ಇದ್ರೂ ಕೂಡ ಅಲ್ಲಿ ಬಗೆಹರಿಸ್ಕೋಬಹುದು. ಸೊ ಓಕೆನಾ. ಸೊ ಈ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿನೂ ಕೂಡ ಚೆಕ್ ಮಾಡ್ಕೋಬಹುದು. ಸೊ ನೀವು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವಂತಹ ಹಣ ಬಿಡುಗಡೆ ಆಗಿದೆಯಾ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ, ನಿಮ್ಮ ಊರಿನ ಲಿಸ್ಟ್ ಅನ್ನ ಚೆಕ್ ಮಾಡ್ಕೋಬೇಕು ಅಂತಂದ್ರೆ, ನಿಮ್ಮ ಗ್ರಾಮದ ಲಿಸ್ಟ್ ಅನ್ನ ಚೆಕ್ ಮಾಡ್ಕೋಬೇಕು ಅಂತಂದ್ರೆ, ಅಥವಾ ನಿಮ್ಮ ಹೆಸರನ್ನ ಚೆಕ್ ಮಾಡ್ಕೋಬೇಕು ಅಂತಂದ್ರೆ ನೀವು ಈ ಒಂದು ವೆಬ್ಸೈಟ್ ಅಲ್ಲಿ ಬರ್ಬೇಕಾಗುತ್ತೆ. ಎರಡು ವೆಬ್ಸೈಟ್ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಓಕೆನಾ. ಒಂದು ವೇಳೆ ನಿಮ್ಗೆ ಈ ಒಂದು ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ಕೊಂಡಾಗ್ಲೂ ನಿಮ್ಗೆ ಹಣ ಬಂದಿಲ್ಲ ಅಂತಂದ್ರೆ, ಅಥವಾ ಏನೂ ತೋರಿಸ್ತಾ ಇಲ್ಲ ಅಂತಂದ್ರೆ, ಅಥವಾ ಈ ಒಂದು ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ಕೊಂಡು ಹೋಗ್ಲೂ ಕೂಡ ಆ ಒಂದು ಎರಡು ಆಪ್ಷನ್ ಅಲ್ಲೂ ಕೂಡ ನಿಮ್ಗೆ ಅಂದ್ರೆ ಈ ಆಪ್ಷನ್ ಮತ್ತೆ ಈ ಆಪ್ಷನ್ ಎರಡು ಆಪ್ಷನ್ ಅಲ್ಲೂ ಕೂಡ ನಿಮ್ಮ ಹೆಸರು ಬಂದಿಲ್ಲ ಅಂತಂದ್ರೆ, ನೀವು ಖಂಡಿತವಾಗ್ಲೂ ಹೋಗಿ DC ಮತ್ತೆ AC ಮತ್ತೆ ತಹಶೀಲ್ದಾರ್ ಕಚೇರಿಗಳಲ್ಲಿ ಹೆಲ್ಪ್ ಡೆಸ್ಕ್ ಇರುತ್ತೆ, ಅವ್ರನ್ನ ಹೋಗಿ ನೀವು ಭೇಟಿ ಮಾಡ್ಬೇಕು. ಏನಕ್ಕೆ ಬಂದಿಲ್ಲ, ಏನ್ ಪ್ರಾಬ್ಲಮ್ ಆಗಿದೆ, ಅದನ್ನ ಸರಿ ಮಾಡಿಸ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ನೀವು ಖಂಡಿತವಾಗ್ಲೂ ಮಾಡ್ಲೇಬೇಕು. ಇಲ್ಲಾಂತಂದ್ರೆ ನಿಮ್ಗೆ ಹಣ ಬರೋದಿಲ್ಲ. ಸೊ ಓಕೆನಾ. ಇನ್ನು ಮುಂದಿನ ಅಪ್ಡೇಟ್, ಕೊನೆಯ ಅಪ್ಡೇಟ್ ಮತ್ತೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಗ್ಗೆ ನೋಡೋದಾದ್ರೆ, ಇಲ್ಲಿ 8 ಲಕ್ಷ ರೈತರಿಗೆ ಅಂದ್ರೆ 8 ಲಕ್ಷ ರೈತರ ಖಾತೆಗೆ ಹಣವನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ, ಈ ಒಂದು ಹಣವನ್ನ ಬಿಡುಗಡೆ ಮಾಡಿದ್ರು ಕೂಡ ಈ ಒಂದು ಹಣ ಅವ್ರಿಗೆ ಹೋಗ್ತಾ ಇಲ್ಲ, ಅವರ ಖಾತೆಗೆ ಕ್ರೆಡಿಟ್ ಆಗ್ತಾ ಇಲ್ಲ, ಅವರ ಖಾತೆಗೆ ಜಮೆ ಆಗ್ತಾ ಇಲ್ಲ. ಏನಕ್ಕೆ ಅಂತ ಇಲ್ಲಿ ಸರ್ಕಾರ ಇಲ್ಲಿ ಕಾರಣಗಳನ್ನ ಕೊಟ್ಟಿರುವಂತದ್ದು. ಇಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ. ಏನೇನ್ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಅಂತ ನೋಡೋದಾದ್ರೆ, ಇಲ್ಲಿ ರೈತರ ಕುಟುಂಬದಲ್ಲಿ ಕದನ ಅಂದ್ರೆ ಅವರ ಫ್ಯಾಮಿಲಿಯಲ್ಲಿ ಆ ಒಂದು ಜಮೀನಿಗೆ ಜಗಳ ಆಗಿರ್ಬೋದು. ಸೊ ಅದನ್ನ ಕೂಡ ಬರದೇ ಇರೋದಕ್ಕೆ ಕಾರಣ. ಇದು ಪೂರ್ವಜ ಹೆಸರಲ್ಲಿ ಆಸ್ತಿ ಅಂದ್ರೆ ಪೂರ್ವಜರ ಅವರ ಹಿರಿಯರ ಹೆಸರಲ್ಲಿ ಆಸ್ತಿ ಇರುತ್ತೆ, ಅದನ್ನ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿರೋದಿಲ್ಲ. ಸೊ ಅದಕ್ಕೆ ಪಹಣಿಯನ್ನ ಲಿಂಕ್ ಮಾಡಿರೋದಿಲ್ಲ. ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿರೋದಿಲ್ಲ. ಸೊ ಅವರ ಹೆಸರಿಗೆ ಟ್ರಾನ್ಸ್ಫರ್ ಅನ್ನ ಮಾಡ್ಕೊಂಡಿರೋದಿಲ್ಲ, ಪೂರ್ವಜ ಹೆಸರಲ್ಲಿ ಇರುತ್ತೆ, ಅವರು ಡೆತ್ ಆಗಿರ್ಬೋದು ಅಥವಾ ಇನ್ನೇನೋ ಆಗಿರ್ಬೋದು. ಸೊ ಓಕೆನಾ. ಇದು ಕೂಡ ಒಂದು ಪ್ರಾಬ್ಲಮ್. ಇನ್ನು ಆಸ್ತಿ ಹಕ್ಕುದಾರರಿಗಷ್ಟೇ ಪರಿಹಾರ ನೀಡಿಕೆ. ಇನ್ನು ನೆಕ್ಸ್ಟ್, ಆಸ್ತಿ ಹಂಚಿಕೆಗಾಗಿ ಕುಟುಂಬದಲ್ಲಿ ಗಲಾಟೆ ಆಗ್ತಿರ್ಬೋದು. ಆಸ್ತಿ ಹಂಚಿಕೆಗೆ ಅದು ಡಿವೈಡ್ ಆಗದೆ ಇರ್ಬೋದು, ಅಥವಾ ಇನ್ನು ಕೂಡ ಅವರವರ ಹೆಸರಿಗೆ ಆ ಒಂದು ಜಮೀನು ಹೆಸರು ಅಂದ್ರೆ ರಿಜಿಸ್ಟರ್ ಆಗದೆ ಇರ್ಬೋದು. ಸೊ ಈ ರೀತಿಯಾಗಿ ಕೆಲವು ಕಾರಣಗಳಿದೆ. ಮತ್ತೆ ಫ್ರೂಟ್ಸ್ ID ಮಾಡಿಸಿಲ್ಲ. ಈ ಎಲ್ಲಾ ಗಲಾಟೆಗಳನ್ನ, ಈ ಎಲ್ಲಾ ತಕರಾರುಗಳಿಂದ ಫ್ರೂಟ್ಸ್ ID ಅವರು ಮಾಡಿಸದೇ ಇರಬಹುದು. ಮೇನ್ ಆಗಿ ಈ ಒಂದು ಹಣವನ್ನ ಪಡಿಬೇಕು ಅಂತಂದ್ರೆ ಫ್ರೂಟ್ಸ್ ID ಅನ್ನ ಮಾಡಿಸಿರ್ಬೇಕು. ಸೊ ಈ ಒಂದು ಗಲಾಟೆಗಳನ್ನ, ಈ ಒಂದು ಬೇಡಿಕೆಗಳಿಂದ ಇಲ್ಲಿ ಫ್ರೂಟ್ಸ್ ID ಕೆಲವರು ಮಾಡಿಸಿರೋದಿಲ್ಲ. ಸೊ ಇದರಿಂದನೂ ಕೂಡ ಈ ಒಂದು ಬರ ಪರಿಹಾರ ಹಣ ಬರೋದಕ್ಕೆ ಇಲ್ಲಿ ರೈತರಿಗೆ ತೊಂದರೆ ಆಗ್ತಾ ಇರುವಂತದ್ದು. 8 ಲಕ್ಷ ರೈತರಿಗೆ ತೊಂದರೆ ಆಗ್ತಾ ಇರುವಂತದ್ದು. ಇಲ್ಲಿ ಪ್ರತಿ ಗ್ರಾಮ ಪಂಚಾಯತಿಯಲ್ಲೂ ಕೂಡ ಇಂತಹ ಕನಿಷ್ಠ 30 ಕೇಸ್ ಇದೆಯಂತೆ. ಪ್ರತಿ ಗ್ರಾಮ ಪಂಚಾಯತಿಯಲ್ಲೂ ಕೂಡ 30 ಕೇಸ್ ಮಿನಿಮಮ್ ಇದೆ ಅಂತೆ. ಸೊ ಒಬ್ಬರೇ ಹಕ್ಕುದಾರರು ಆ ಒಂದು ಜಮೀನಿಗೆ ಒಬ್ಬರೇ ಹಕ್ಕುದಾರರು ಇದ್ರೆ ಏನು ಸಮಸ್ಯೆ ಇಲ್ಲ. ಸೊ ಅದು ಬಿಟ್ಟು ಇಬ್ಬರಿಗಿಂತ ಹೆಚ್ಚು ಹಕ್ಕುದಾರರು ಇದ್ರೆ ಸೊ ಯಾರಿಗೆ ಆ ಒಂದು ಪರಿಹಾರ ಹಣವನ್ನ ಕೊಡಬೇಕು ಅನ್ನೋದೇ ಇಲ್ಲಿ ಸಮಸ್ಯೆ ಆಗ್ತಾ ಇರುವಂತದ್ದು. ಸೊ ಓಕೆನಾ. ಇವೆಲ್ಲಾ ಪ್ರಾಬ್ಲಮ್ ಗಳಿಂದ ಇಲ್ಲಿ 8 ಲಕ್ಷ ರೈತರ ಖಾತೆಗೆ ಈ ಒಂದು ಅಮೌಂಟ್ ಹೋಗ್ತಾ ಇಲ್ಲ. ಸೊ ಇಲ್ಲಿ ಈ ಒಂದು ಹಣವನ್ನ ಪಡ್ಕೋಬೇಕು ಅಂತಂದ್ರೆ ಇಲ್ಲಿ ಮೇನ್ ಆಗಿ 3 ಕೆಲಸ ಆಗಿರ್ಬೇಕು. ಒಂದು, ನಿಮ್ಮ ಒಂದು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು, ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರ್ಬೇಕು, FID ಫ್ರೂಟ್ಸ್ ID ಆಗಿರ್ಬೇಕು, ಅಥವಾ ಫಾರ್ಮರ್ ಐಡಿ ಅಂತ ಏನ್ ಕರಿತೀವಿ. ಈ 3 ಕೆಲಸ ಆಗಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಹಣ ಬರುತ್ತೆ. ಈ ಎಲ್ಲಾ ಕಾರಣಗಳಿಂದ ನಿಮ್ಗೆ ಹಣ ಬರದೇ ಇರಬಹುದು. ಈ 3ನ್ನ ಚೆಕ್ ಮಾಡ್ಕೊಳ್ಳಿ. ಈ 3 ಕರೆಕ್ಟ್ ಆಗಿತ್ತು ಅಂತಂದ್ರೆ ನಿಮಗೆ ಖಂಡಿತವಾಗ್ಲೂ ಹಣ ಬಂದೇ ಬರುತ್ತೆ. ಯಾವುದೇ ರೀತಿಯಾದಂತ ಭಯ ಬೇಡ. ಇದು ನಾನು ಹೇಳ್ತಿರುವಂತದ್ದಲ್ಲ, ಇಲ್ಲಿ ಸರ್ಕಾರ, ಇಲ್ಲಿ ಇಲಾಖೆ ತಿಳಿಸ್ಕೊಡ್ತಾ ಇರುವಂತದ್ದು. ಸೊ ಇದ್ರ ಬಗ್ಗೆ ನಿಮ್ಗೆ ಏನೇ ಸಮಸ್ಯೆ ಇದ್ರು ಕೂಡ ಸೊ ನೀವು ರೈತ ಸಂಪರ್ಕ ಕೇಂದ್ರಕ್ಕೂ ಕೂಡ ಹೋಗಿ ನೀವು ವಿಚಾರಣೆ ಮಾಡಬಹುದು. ನಾನು ಅವಾಗಲೇ ಹೇಳಿದ್ನಲ್ಲ, ಸೊ DC, AC ಮತ್ತೆ ತಹಶೀಲ್ದಾರ್ ಆಫೀಸ್ ಗಳಲ್ಲೂ ಕೂಡ ಹೆಲ್ಪ್ ಡೆಸ್ಕ್ ಇರುತ್ತೆ, ಅಲ್ಲಿ ಹೋಗಿ ನೀವು ವಿಚಾರಣೆ ಮಾಡಬಹುದು. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಎಲ್ಲಾ ಡೌಟ್ಸ್ ಗಳಿಗೂ, ಮೇಜರ್ ಆಗಿ ಬಂದಿರುವಂತ ಎಲ್ಲಾ ಡೌಟ್ಸ್ ಗಳಿಗೂ ನಿಮ್ಗೆ ಒಂದು ಉತ್ತರ ಸಿಕ್ಕಿರುತ್ತೆ ಅಂತ ಅನ್ಕೊಂತೀನಿ. ಸೊ ಇದು ಬಿಟ್ಟು ಇನ್ನೇನಾದ್ರೂ ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ ತಿಳಿಸಿ, ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.